ಒಂದೊಳ್ಳೆ ಸ್ನೇಹ ಎಂದರೆ ಪ್ರಜ್ವಲಿಸುವ ಜ್ಯೋತಿ ಇದ್ದ ಹಾಗೆ. ಅದು ಕತ್ತಲಲ್ಲಿಯೂ ದಾರಿ ತೋರಬಲ್ಲದು ಮತ್ತು ಆಪತ್ಕಾಲದಲ್ಲಿಯೂ ನೆರವು ನೀಡಬಲ್ಲದು. ಇದಾಗಿತ್ತು ಇವತ್ತಿನ ಗಾದೆ ಮಾತು. ಇದು ಹೇಳಿದವರು ಗಾಂಧೀಜಿ. ಹೇ ಎವ್ರಿವನ್, ವೆಲ್ಕಮ್ ಟು ಅಪರಿಚಿತೆ ಯೂಟ್ಯೂಬ್ ಚಾನೆಲ್. ಭಾಳ ದಿನಗಳ ನಂತರ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಹಾಕ್ತಿದ್ದೀನಿ. ದಿನಗಳು ಅಂದರೆ ತಿಂಗಳೇ ಆಗಿ ಹೋದವು. ಒಂದು 8 ತಿಂಗಳ ಹಿಂದೆ ಹಾಕಿರೋದು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ, ಮತ್ತು ಇವಾಗೇ ಹಾಕ್ತಿರೋದು. ಇನ್ನೊಂದ್ಸಲಿ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಅಪರಿಚಿತೆ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹೀರೆಕಾಯಿ ಎಣ್ಣೆಗಾಯಿ ಆಗಿರುತ್ತದೆ. ಆಲ್ರೆಡಿ ಕುಕ್ಕಿಂಗ್ ಚಾಲೂ ಮಾಡೀನಿ. ಇವಾಗ ಫಸ್ಟ್ಗೆ ಒಂದು ಕಡಾಯಿ ತಗೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಡೈಜೆಷನ್ಗೋಸ್ಕರ ನಾನು ಇಂಗಿನ ಪೌಡರ್ ಹಾಕ್ಕೋತಾ ಇದ್ದೀನಿ. ನಂತರ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಒಂದು ತೊಗೊಂಡಿದ್ದೀನಿ, ದೊಡ್ಡ ಗಾತ್ರದ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ವಿಡಿಯೋದಲ್ಲಿ 2 ಟೊಮೆಟೊ ತೋರಿಸಿದ್ದೀನಿ, ಬಟ್ ನಾನು ಹಾಕ್ಕೋತಾ ಇರೋದು ಒಂದೇ ಟೊಮೆಟೊ. ಇದಿಷ್ಟು ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಂಡು ಅರಿಶಿನ ಮತ್ತು ನಮ್ಮ ಅತ್ತೆ ಮಾಡಿಕೊಟ್ಟಿರೋ ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಸಾಲ ಎಲ್ಲ ಕಡೆ ಮಿಕ್ಸ್ ಆಗೋ ಥರ. ನೀವು ಸಪೋರ್ಟ್ ಮಾಡೋದು ನೋಡಿ ಅಪ್ಪ, ನನಗಂತೂ ಇಷ್ಟು ಖುಷಿಯಾಗಿದೆ. ಇನ್ನೂ ಹೆಚ್ಚಿಗೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಡೈಲಿ ಇತ್ತೀಚೆಗೆ ಶಾರ್ಟ್ಸ್ ಹಾಕೋಂತ ಬಂದಿದ್ದೀನಿ. ಇವಾಗ ಹೀರೆಕಾಯಿ ತೊಗೊತಾ ಇದ್ದೀನಿ. ಹೀರೆಕಾಯಿ ಮೇಲೆ ಇರೋ ಲೈನ್ಸ್ನ ಗೀರ್ಕೊತಾ ಇದ್ದೀನಿ. ಗೀರ್ಕೊಂಡು ಹಾಗೆ ಅದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಯಾಕೆ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ, ನಾವು ಎಣ್ಣೆಗಾಯಿ ಮಾಡ್ತಿದ್ದೀವಲ್ಲ, ಸೊ ಅದಕ್ಕೆ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಸೇಮ್ ಬದನೆಕಾಯಿ ಎಣ್ಣೆಗಾಯಿ ಹೆಂಗೆ ಮಾಡ್ತೀವಲ್ಲ, ಸೇಮ್ ಅದನ್ನು ಇದೇ ಥರ ಮಾಡೋದು. ಒಂದು ಮಿಕ್ಸಿ ಜಾರಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿ, ಸ್ವಲ್ಪ ಶೇಂಗಾ ಕಾಳು, ಸ್ವಲ್ಪ ಪುಟಾಣಿ ಮತ್ತು ಲವಂಗ, ಮೆಣಸು, ಚಕ್ಕೆ ಮತ್ತು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊತಾ ಇದ್ದೀನಿ. ಮತ್ತು ಚಿಕ್ಕ ಗಾತ್ರದ್ದು ಒಂದು 4 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಎಂಡ್ವರೆಗೂ ನೋಡಿ. ಸ್ವಲ್ಪ ಸಣ್ಣ ಆದ ನಂತರ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸಿ ಹಿಡಿತಾ ಇದ್ದೀನಿ. ಇಷ್ಟು ಸಣ್ಣಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿಲಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ತುಂಬ್ಕೊತಾ ಇದ್ದೀನಿ. ಇದನ್ನೆಲ್ಲ ಕಡಾಯಿನಲ್ಲಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊತೀನಿ. ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಮರಾಸ್ಕೊಂಡು ಒಂದು 5 ನಿಮಿಷ ಮುಚ್ಕೋಬೇಕು. ಹೀರೆಕಾಯಿ ಎಣ್ಣೆಯಲ್ಲಿ ಬೇಯ್ದು ಈ ಥರ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರುತ್ತೆ. ಆವಾಗಲೇ ನಾವು ಎಲ್ಲ ಮಿಶ್ರಣ ಮಾಡ್ಕೊಂಡಿರೋದು ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ಲ, ಅದು ಇವಾಗ ಈ ಎಣ್ಣೆಗಾಯಲ್ಲಿ ಮಿಕ್ಸ್ ಮಾಡ್ಕೋಬೇಕು.
ನಿಜ ಹೇಳಬೇಕು ಅಂದರೆ ನಿಜವಾಗ್ಲೂ ಹೀರೆಕಾಯಿ ಎಣ್ಣೆಗಾಯಿ ತುಂಬ ಚೆನ್ನಾಗಿ ಬಂದಿತ್ತು. ಅಟ್ ಲಾಸ್ಟ್ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ. ಇಷ್ಟ ಆಗಿತ್ತು ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ. ಮತ್ತು ಈ ಹೀರೆಕಾಯಿ ಎಣ್ಣೆಗಾಯಿ ಚಪಾತಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್. ಒನ್ ಟೈಮ್ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ನನ್ನ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.